ಎಸ್ ಮಿಸ್ಟರ್. ಸರ್, ನಮ್ಮ ನಾಯರು ಹುಷಾರಿಲ್ಲದೆ ಅಡ್ಮಿಟ್ ಆಗಿದ್ದಾರೆ. ಇವಾಗ ನಿಮ್ಮನ್ನ ಅಲ್ಲೇ ಕಳಿಸ್ತೀನಿ. ಈಗ ನೀವು ಮರ ಕಡ್ದಿದ್ದೀರಿ, 10 ಲಕ್ಷ ರೂಪಾಯಿ ದುಡ್ಡು ಡೆಪಾಸಿಟ್ ಮಾಡಿದ್ರೆ ಉಂಟು, ಇಲ್ದರೆ ಜೈಲಿಗೆ ಕಳಿಸ್ತೀನಿ ಈಗಲೇ. ನಾನು ಆ 15 ನಿಮಿಷನೂ ಕೊಡೋದಿಲ್ಲ. 10 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಉಂಟು, ಇಲ್ದರೆ ಜೈಲಿಗೆ ಕಳಿಸ್ತೀನಿ. ನೀವು ಕೋರ್ಟ್ ನಲ್ಲಿ ಕೇಸ್ ನಡೀತಿರುವಾಗ ಹೇಳ್ದೆ ಕೇಳ್ದೆ ಯಾರ್ದು ಪರ್ಮಿಷನ್ ಇಲ್ದಲ್ಲೇ ಮರ ಕಡ್ದಿದ್ದೀರಿ, ಅದನ್ನ ಕಡ್ದಿದ್ದಾರೆ ಅಂತ ಅವ್ರು ಹೇಳಿದ್ರೆ ಇಲ್ಲ ಅಂತ ಸಾಧನೆ ಮಾಡಿದ್ರಿ, ಅದೆಲ್ಲ ಕತೆ ಬೇಡ. ಇಲ್ಲ ಅಂತ ಸಾಧನೆ ಮಾಡಿದಿರಿ, ಅಲ್ಲಿ ಹೋಗಿ ಒಬ್ರು ವಕೀಲರು ನೋಡ್ಕೊಂಡ್ ಬಂದರೆ ಕಡ್ದಾಕಿದ್ದಾರೆ ಅಂತ. ಅದು ಮರದ ಕಾಫಿ ಗಿಡದ ಮೇಲೆ ಬಿದ್ದಿರೋದಲ್ಲ ಅದು, ನೀವು ಹೇಳಿರೋದೆಲ್ಲ ಸುಳ್ಳು. ಬಿದ್ದಿರೋದು ಮುರಿದಿರೋದಲ್ಲ, ಕತ್ತರಿಸಿದ್ದಾರೆ. ಈ ಫೋಟೋ ನೋಡಿ, ಫೋಟೋ ನೋಡಿ, ಬಿದ್ದಿರೋದಲ್ಲ ಕತ್ತರಿಸಿರೋದು. ನಾಚಿಕೆ ಕೆಲಸ ಇಲ್ದಲ್ಲೇ ಮಾಡಿದಿರಿ. ಕತೆ ಯಾವಾಗಾರು ಕತೆನಾರು ಇರ್ಲಿ, ಕತ್ತರಿಸಿದ್ರಿ ಯಾಕೆ ಕೇಸ್ ನಡೀತಿರುವಾಗ? ಕಂಪ್ಲೇಂಟ್ ಕೊಟ್ಟಿದ್ದು ಈ ಟೈಮ್ ಅಲ್ಲಿ. ಅದ್ ಯಾವಾಗಾರು ಕೊಟ್ಕೊಳ್ಳಿ, ಕೇಸ್ ನಡೀತಿರುವಾಗ ನೀವ್ ಯಾಕೆ ಕತ್ತರಿಸಿದ್ರಿ? ನಿಮ್ಗೆ ಕತ್ತರಿಸಕ್ ಯಾರು ಹೇಳಿದ್ದು? ಕಾಫಿ ಗಿಡದ ಮೇಲೆ ಬೀಳೋದು, ಮತ್ತೆ ನೆರಳು ಬೇಕಾಗಿತ್ತು ಕಾಫಿ ಗಿಡಕ್ಕೆ. ಮತ್ತೆ ಕಾಫಿ ಗಿಡಕ್ಕೆ ನೆರಳು ಬೇಕಾಗಿದ್ರೆ ಮರ ಬೆಳೆಸ್ತಾರೆ, ಕತ್ತರಿಸಲ್ಲ. ಬೇಕು ನೆರಳು. ಕಾಫಿ ಗಿಡ ಪರ್ಮಿಷನ್ ಕೇಳ್ಬೇಕಾಗಿತ್ತು ಕೋರ್ಟ್ಗೆ ಬಂದು, ಬಿಸಿಲು ಬೇಕು ಅಂತ. ನಮ್ಮ ಹತ್ರ ಜಾಗ ಇಲ್ದಲ್ನೇ ಇರ್ಬೋದು, ಕಾಫಿ ಗಿಡ ಬೆಳೆಯೋದೇ ನೆರಳಲ್ಲಿ ಅಂತ ನಮಗೂ ಗೊತ್ತು. ನೆರಳು ತೆಗಿಬೇಕಾಗಿತ್ತು. ಅಲ್ಲಿ ಕೇಳಿ, ಕಾಮತ್ರ ಕೂತಿದ್ದಾರೆ, ಅವ್ರ ಹತ್ರನೂ ಕಾಫಿ ಗಿಡ ಇದೆ. ಕಾಫಿ ಎಸ್ಟೇಟು ಎಕರೆಗಟ್ಲೆ ಇದೆ ಅವ್ರ ಹತ್ರ. ಹಿಂದೆ ಎಲ್ಲ ನಿಮ್ಮ ತಂದೆ ಕಾಲದಲ್ಲಿ, ನಿಮ್ಮ ತಾತನ ಕಾಲದಲ್ಲಿ ಹಾಕಿದ್ದಂತ ತೇಗದ ಮರ, ಬೀಟೆ ಮರ, ಅದೆಂತದ ಕಂಚಿಕಾಯಿ ಮರ, ಅಂತ ಮರ, ಇಂಥ ಮರ, ಕಿತ್ತಳೆ ಮರ, ಇಂಥದ್ದಿದ್ದೊತ್ತಿಗೆ ಕೆಳಗಡೆ ಕಾಫಿ ಗಿಡ ಬೆಳೆಯುತ್ತೆ. ಬಿಸಿಲ್ಗೆ ಹಾಕಿದ್ರೆ ಕಾಫಿ ಗಿಡ ಸತ್ತು ಹೋಗುತ್ತೆ. ಇದೆಲ್ಲ ಯಾರಿಗೋ ಕತೆ ಹೇಳಕ್ ಹೋಗ್ಬೇಡಿ. ಈಗ ಸದ್ಯಕ್ಕೆ ಜೈಲ್ಗೆ ಹೋಗಿರಿ, ನಿಮ್ ಲಾಯರ್ ಬಂದ್ಮೇಲೆ ಬಿಡಿಸ್ಕೋತಾರೆ. ಅಲ್ಲಿ ಪೊಲೀಸ್ ಕರೀಲಿ, ಅವ್ರನ್ನ ತಗೊಳಕ್ ಕೇಳು. ಒಳಗಡೆ ಇರಿ, ಆಮೇಲೆ ನಿಮ್ ಲಾಯರ್ ಬಂದ್ ಬಿಡಿಸ್ಕೋತಾರೆ. ಒಳಗಡೆ ಇರಿ. ಗೊತ್ತಾಗುತ್ತಮ್ಮ. ನೀನ್ ಹೋಗಿ ನಿಮ್ ಮನೆಯಲ್ಲಿ ಇನ್ಯಾರು ಇದಾರೆ ಅವ್ರಿಗೆ ಹೇಳು, ಅಪ್ಪ ಜೈಲ್ಗೆ ಹೋದ್ರು, ಆಮೇಲಿಂದ ಕಾಫಿ ಗಿಡ ಎಲ್ಲ ಕತ್ತರಿಸಿದ್ರು, ಇರೋ ಮರ ಎಲ್ಲ ಕತ್ತರಿಸಿದ್ರು, ಜೈಲ್ಗೆ ಹೋಗಿದ್ದಾರೆ, ಆಮೇಲೆ ಬಿಡಿಸಿ ಅಂತ ಹೇಳ್ಬಿಟ್ಟು ಬನ್ನಿ. ಅದೆಲ್ಲ ನಿಮ್ಮ ಹತ್ರ ಇಟ್ಕೊಳ್ಳಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಬೇರೆ ಲಾಯರ್ನ ಇಟ್ಕೊಂಡು ಹೇಳ್ತೀನಿ ಅಂದ್ರೆ ನಾಳೆ ತನಕ ಟೈಮ್ ಕೊಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಇವತ್ತೇ ಜೈಲ್ಗೆ ಹೋಗಿರಿ, ನಾಳೆ ಮುಂದಕ್ಕೆ ನೋಡ್ತೀನಿ ಅಷ್ಟೇ. ಇವತ್ತು ಬೇಕು ಅಂದ್ರೆ ನಾಳೆ ಬೇರೆ ಲಾಯರ್ನ ಎಂಗೇಜ್ ಮಾಡ್ಕೊಳ್ಳಿ. ಅವ್ರ ಮಗ ಇದ್ದಾರೆ, ಅವ್ರನ್ನ ಕರ್ಕೊಂಡ್ ಬನ್ನಿ. ಇಲ್ಲಾಂದ್ರೆ ಬೇರೆಯವ್ರನ್ನ ಕರ್ಕೊಂಡ್ ಬನ್ನಿ. ಅಲ್ಲಿ ತನಕ ಹೊರ್ತು ಇಲ್ದರೆ ಜೈಲಲ್ಲಿರಿ. ಆಮೇಲೆ ನಿಮ್ ಲಾಯರ್ ಬಂದು ಬಿಡಿಸ್ಕೋತಾರೆ. ನಮಗ್ ಸಿಕ್ಕಿದ್ಯಲ್ಲ ಸಾಕು. ತುಂಬಾ ಮಾತಾಡ್ತಾ ಇದ್ಯಮ್ಮ. ಅವ್ರನ್ನ ನೀನ್ ಪಾರ್ಟಿ ಇದೆಯಮ್ಮ ಕೇಸಲ್ಲಿ, ಇದ್ರೆ ನಿನ್ನೂ ಸೇರ್ಸಾಕ್ತೀನಿ ಒಳಗಡೆಗೆ. ಈಗ ಹೇಳೋದು ಗೊತ್ತಾಯ್ತಲ್ಲ, ನಿಮ್ ತಂದೆ ಇರ್ಲಿ ಜೈಲಲ್ಲಿ, ಆಮೇಲೆ ಅವ್ರು ಬಂದು ಬಿಡಿಸ್ಕೋತಾರೆ ರಿಪೋರ್ಟ್ ಎಲ್ಲ ಸಿಕ್ಕಿ ಆದ್ಮೇಲೆ. ಏನ್ ಮಾಡ್ತೀರಿ ಹೇಳಿ? ಟೈಮ್ ಕೊಡೋದಿಲ್ಲ. ನಾಟ್ ಎ ಸಿಂಗಲ್ ಡೇ ಟೈಮ್ ವಿಲ್ ಬಿ ಗ್ರಾಂಟೆಡ್. ಯು ಬಿ ದೇರ್ ಇನ್ ದಿ ಜೈಲ್, ದೆನ್ ವಿ ಶಲ್ ಸಿ. ಯುವರ್ ಲಾಯರ್ ವಿಲ್ ಕಮ್ ಅಂಡ್ ರೆಸ್ಕ್ಯೂ ಔಟ್. ಐ ಆಮ್ ಸೆಂಡಿಂಗ್ ಯು ಟು ದಿ ಜೈಲ್. ಬಂದ್ರೇನ್ರಿ? ಅದನ್ನ ಅಲ್ಲಿ ಇಟ್ಬಿಟ್ಟು ಬಾರೋ. ಗನ್ ಯಾಕೋ ತಗೊಂಬರ್ತೀಯ? ಯಾರನ್ನಾರು ಕರೆದ್ಬಿಟ್ಟು ಒಳಗಡೆ ಕಳ್ಸಕ್ ಕೇಳ್ರಿ. ಗನ್ನೆಲ್ಲ ಅಲ್ಲಿ ಇಟ್ಬಿಟ್ಟು, ವೆಪನ್ ಎಲ್ಲ ಅಲ್ಲಿ ಇಟ್ಬಿಟ್ಟು ಬಾರೋ, ಇವನ್ ತಗೊಳ್ಳೋ ಕಸ್ಟಡಿಗೆ ಅಷ್ಟೇ. ನನ್ನ ಕಳ್ಸಿದೀವಿ ನಿಮ್ ಲಾಯರ್ಗೆ, ಅವ್ರು ಬಂದಿದ್ರು ಭಗವಾನ್ ಪರವಾಗಿ. ನಿಮ್ಗೆ ಅದೆಲ್ಲ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಒಳಗಿರಿ, ತಾನಾಗೆ ಅರ್ಥ ಆಗುತ್ತೆ. ಯು ಹ್ಯಾವ್ ಹೈ ಹ್ಯಾಂಡೆಡ್ಲಿ ಮೆಡಲ್ ವಿತ್ ದಿ ಸೂಟ್ ಪ್ರಾಪರ್ಟಿ ವೆನ್ ದಿ ಕೇಸ್ ಈಸ್ ದೇರ್ ಅಂಡ್ ದೇರ್ ಇಸ್ ಅನ್ ಆರ್ಡರ್ ಇನ್ ಹಿಸ್ ಫೇವರ್. You have interfered with the court order, so you be there in the jail. ಬಾ, ತಗೊಂಡ್ಬಿಡಿ ಅವ್ರನ್ನ, ಹೋಗ್ಬಿಡಿ. ನಾಳೆ ಬೇಕಾದ್ರೆ ನಾವು ಅದು ಏನದು. ನನಗೇನು ಬೇಕಾಗಿಲ್ಲ, ಬೇಕಾಗಿರೋದೆಲ್ಲ ನಿಮಗೆ. ಬೇಕಾದ್ರೆ ಅನ್ನೋ ಪ್ರಶ್ನೆನೇ ಇಲ್ಲ, ನನಗೇನು ಬೇಕಾಗಿಲ್ಲ. ನೀವು ಬೇಕಾಗಿರೋದು ನಿಮ್ಗೆ. ಐ ವಿಲ್ ಗಿವ್ 24 hours time, get another lawyer appointed, pay 10 lakhs of rupees, then we will consider. Otherwise, be there in the jail, deposit 10 lakhs and get away. You have meddled with the court order. ನಮಗೆ 10,000 ರೂಪಾಯಿ ಸಿಕ್ಕಿದ್ದು, 10 ಲಕ್ಷ. ಇಲ್ಲಾಂದ್ರೆ ಜೈಲಲ್ಲಿ ಇರಿ, ಬರುತ್ತೆ ತಾನಾಗೇನೆ. 10,000 ಸಿಕ್ಕಿಲ್ಲ ಸರ್. ನೀವು ಕತ್ತರ್ಸಕ್ ನಾನ್ ಹೇಳದ್ನ ನಿನ್ಗೆ, ಪುಣ್ಯಾತ್ಮನ್ಗೆ. ಸಿಲ್ವರ್ ಓಕು
90 ಗಿಡ ಕತ್ತರಿಸಿದ್ಯಾ, ಇಲ್ಲಿರೋರ್ನ ಕೇಳು, ಸಿಲ್ವರ್ ಓಕ್ಗೆ 90 ಗಿಡಕ್ಕೆ ಎಷ್ಟು ಬೀಳುತ್ತೆ ಬರುತ್ತೆ ಅಂತ. 10,000 ಸಿಕ್ಲಿಲ್ವಂತೆ. ನಾಚಿಕೆ ಆಗ್ಬೇಕು, ಯಾಕೆ ಕತ್ತರಿಸ್ದಿ ನೀನು? ಪ್ಲೀಸ್ ಡೋಂಟ್ ಆರ್ಗ್ಯೂ. ಯು ಬೇ ದೇರ್ ಇನ್ ದಿ ಜೈಲ್, ವಿಲ್ ಕನ್ಸಿಡರ್. ತಗೊಳ್ಪ ಅವನ್ನ, ಯು ಗೋ ಟು ಜೈಲ್, ಅದರ್ವೈಸ್ ಕಮ್ ಟುಮಾರೋ, ಡೆಪಾಸಿಟ್ 10 lakhs. ದಟ್ ದಿ ಓನ್ಲಿ ವೇ. ಸರ್, ಈ ನನ್ಗೆ ಅದೆಲ್ಲ ಕತೆ ಕೇಳಕ್ ಕೂತಿಲ್ಲ, ಇಲ್ಲಿ ಕತ್ತರಿಸಿದ ತಪ್ಪು ತಾವು. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನೋ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. You have meddled with the court order. The only way that you can save is to deposit the some amount of rupees 10 lakhs. If you deposit and tomorrow you succeed, you take that back. It is not giving it to him. It is depositing into the court to show your bona fides. You have cut the trees, 90 trees, and when this submission was made on the other side, your lawyer denied it. So we appointed an advocate. Advocate has gone there, given the each tree photo. It is not ಬಿದ್ದಿರೋದಲ್ಲ, ಅದು ಕತ್ತರಿಸಿರೋದು. ಅದ್ರ ಜೊತೆಗೆ ತುಂಬಿ ಹೆಚ್ಚು ಮಾತು ಬೇಡ, ಅದ್ರ ಜೊತೆಗೆ ಪೀಸ್ಗಳೆಲ್ಲ ತೋರಿಸಿದ್ದಾರೆ, ಅಲ್ಲೇ ಇಟ್ಟಿರೋದು. ಆಯ್ತಲ್ಲ, ಅದನ್ನೆಲ್ಲಾನು ಸಾಗಾವಣೆ ಮಾಡಿದಿರಿ. 90 ಸಿಲ್ವರ್ ಓಕು ಮರ ಹೋಗಿದೆ. 90 ಸಿಲ್ವರ್ ಓಕು ಬೆಳೆದಿದ್ದಂತ ಮರಕ್ಕೆ ಬೆಲೆ ಏನಾಗುತ್ತೆ ಅಂತ ನನಗೆ ಗೊತ್ತಿದೆ. 10 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಹೊರಗಡೆ ಇರ್ತೀರಾ, ಅಲ್ಲಿ ತನಕ ಒಳಗಡೆ ಇರ್ತೀರಾ. ಚಾಯ್ಸ್ ಈಸ್ ಯುವರ್ಸ್. ಮೈಂಟೈನ್ ಮಾಡೋದು ನಾವು ಖರ್ಚು, ಅದು ಇದು ವೆಚ್ಚ ನಮಗೆ ಎಲ್ಲ ಮಾಡಿ, ಖರ್ಚಿಗೆ ಅದೆಲ್ಲ ಮಾಡಿ ತಗೊಂಬಿಡಪ್ಪ ಅವನು ಒಳಗಡೆಗೆ. ಆಯ್ತು. ಇನ್ನೇನು ಮಾಡೋದು? ಇನ್ ನಾನು ಏನೇನ್ ಮಾಡೋಷ್ಟಿಲ್ಲ. ನಾಳೆ ತನಕ ಬರೋದಲ್ಲ. ಎಲ್ಲಿಂದ ನಾರು ಬನ್ನಿ, ನಾನೇನ್ ಮಾಡ್ಬೇಕು? ಮನೆಯವರಿಗೆ ಯಾರು ಇಲ್ಲ, ಮನೆಯಲ್ಲಿ ಯಾರು ಇಲ್ಲ. ಇದ್ದಾರಲ್ಲ, ಅವಳು ಒಂದು ಮಗಳು ಇದ್ದಾಳೆ, ಇನ್ನೊಂದು ಮಿಸ್ಸರ್ ಇದ್ದಾಳೆ, ಮತ್ತೆ ಒಂದು ಡೆಲಿವರಿಗೆ ನೀವು ಮಾಡಿದ ತಪ್ಪಿಗೆಲ್ಲ ಅನುಭವಿಸ್ತಾರೆ. ನೀವು ಅದನ್ನ ತೀರ್ಮಾನ ಮಾಡೋದು ನಾನು. ತಪ್ಪು ಮಾಡಿದಿರೋ ಇಲ್ವೋ ನೀವು ಅಂತ ತೀರ್ಮಾನ ಮಾಡೋದು ನಾನು. ನೀವು ತಪ್ಪು ಮಾಡ್ಲಿಲ್ಲ ಅಂತ ಹೇಳ್ಬೋದು ಅಷ್ಟೇ, ತಪ್ಪು ಮಾಡಿದಿರೋ ಇಲ್ವೋ ಅಂತ ತೀರ್ಮಾನ ಮಾಡೋದು ನಾನು. ಆ ದಿನ ನೀವಿದ್ರೋ ಇಲ್ವೋ? ಇದ್ರೆ ಅದನ್ನೇ ಬರ್ದಿದ್ದಾರೆ ಅವ್ರು. ಹೌದು, ಇದ್ರಲ್ಲ, ಅವ್ರು ಬರ್ದಿದ್ದಾರೆ. Appellant Shri present in person. Full stop. He submits that Shri Lord Counsel for the appellant is hospitalized. Full stop. He seeks short accommodation to engage another advocate and address the arguments with regard to the commissioner report. Full stop. Release day after tomorrow. ನಾಡಿದ್ದು ಕೊಟ್ಟಿದ್ದೀನಿ, ಲಾಯರ್ ಕರ್ಕೊಂಬನ್ನಿ, ಬೇರೆ ಲಾಯರ್. ಮತ್ತೆ ವಾಪಸ್ ಇನ್ನೇನು ಮಾಡೋಂಗಿಲ್ಲ, ಅಲ್ಲಿ ಬಿಟ್ಬಿಡೋ. ಇವತ್ತಿಗೆ ನಾಡಿದ್ದು ಬರ್ಲಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.